ಅಷ್ಟೇ ಪ್ರಾಬ್ಲಮ್. ಅಯ್ಯೋ ಆಯ್ತು, ಬೇಡ, ನಾನು ಫ್ರೀ ಆಗಿರೋ ಬನ್ನಿ, ಜೊತೆಲಿ ಬೊಂಬಾಟಾಗಿ ಹೇಳ್ತೀನಿ. ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕರ್ಕೊಂಬಂದಿದ್ರಿಂದ ಜಾಲೆ ಜಾಲೆ ಎಲ್ಲ ಜಾಲೆ ಹೆಣ್ಮಕ್ಳು ಕರ್ಕೊಂಬಂದಿದ್ದೆ ಸರ್. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದ್ರೆ ಬಿಡ್ತಾನೆ ಇದ್ದಿಲ್ಲ. ಅಣ್ಣ ಅಣ್ಣ ಅಂತ ಇರಲ್ಲ ಆ ಪಿಕ್ಚರ್ ಕತೆಗಿನ ನಮ್ಮ ಕತೆ ಜೋರಾಗಿ ಹೊಡ್ತು. ಸೊ ಜಾಲಿ ಜಾಕ್ ಸರ್, ನೀವು ಬನ್ನಿ ಬನ್ನಿ, ಎಲ್ಲ ಖಾಲಿ. ಓಕೆ ಸರ್ ಬನ್ನಿ. ಓಕೆ, ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಧರ್ಮಣ್ಣ ಕಡೂರ್ ಅವರು ಪ್ರಾರಂಭ ಮಾಡ್ತಿದ್ದಾರೆ. ಓಕೆ, ಹೇಳಿ ಸರ್, ಗೋಲ್ಮಾಲ್ ಗ್ಯಾಂಗ್ ಬಗ್ಗೆ ನಿಮ್ಮ ಪಾತ್ರ ಬಿಟ್ಕೊಡ್ಬೋದಾ? ಏನಿಲ್ಲ ಸರ್, ನೀವೆಲ್ಲ ಇರೋದ್ರಿಂದ ನನಗೇನು ಭಯ ಇಲ್ಲ. ಇಲ್ಲ ಸರ್, ನೀವಿದ್ದೀರಲ್ಲ ಸರ್, ಅದನ್ನೆಲ್ಲ ಧೈರ್ಯ ತುಂಬಕ್ಕೆ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಿದೆ. ಒಂಥರ ಹೆಂಗೆ ಅಂತಂದರೆ, ನನಗೆ ಬೆಳಿಗ್ಗೆನೇ ಅನಿಸಿದ್ದು ಅಂದರೆ ತುಂಬ ಎಷ್ಟೊಂದು 6 ತಿಂಗಳು ಗ್ಯಾಪ್ ಆಯಿತು ಅನಿಸುತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ. ಅದಕ್ಕೆ ಕಾರಣವೂ ಇದೆ. ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದೆ. ಕಂಟಿನ್ಯೂ ಆಗಿ ಈಗ ಧರ್ಮಣ್ಣ 2.0 ಶುರುವಾಗುತ್ತೆ. ಯಾಕೆಂದರೆ ಈ ಸಿನಿಮಾದಿಂದನೇ ಶುರುವಾಗುತ್ತೆ. ಸುಮಾರು ಒಂದು 7-8 ಸಿನಿಮಾ ಡಬ್ಬಿಂಗ್ ಮಾಡಿ ರೆಡಿ ಇದೆ. ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನಿಮಾಗಳು. ಅದರಲ್ಲಿ ಗೋಲ್ಮಾಲ್ ಗ್ಯಾಂಗ್ ಕೂಡ ಒಂದು, ನಮ್ಮದೊಂದು ಗ್ಯಾಂಗು, ಆಪೋಸಿಟ್ ಒಂದು ಗ್ಯಾಂಗು, ಅದ್ರ ಪಕ್ಕದಲ್ಲಿ ಒಂದು ಗ್ಯಾಂಗು, ಸುಮಾರು ಒಂದು 3-4 ಗ್ಯಾಂಗ್ಗಳಿದೆ. ಆದರೆ ಯಾರ್ಯಾರು ಅಂತ ಇವಾಗಲೇ ಹೇಳಲ್ಲ, ನಿಮಗೆ ಅನ್ನಿಸ್ದಂಗೆ. ಆದರೆ ನನ್ನ ಪಾತ್ರ ಬಂದ್ಬಿಟ್ಟು ತುಂಬ ಅದ್ಭುತವಾಗಿ ಡೈರೆಕ್ಟ್ರು ಕಟ್ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಯಾಕೆಂತಂದರೆ ಶಿವು ಸರ್ ಫಸ್ಟ್ನೇ ಸತಿ ಕತೆ ಹೇಳಿದಾಗ ನನ್ನ ಪಾತ್ರ ಎಷ್ಟು ಚೆನ್ನಾಗಿ ಹೇಳಿದರು ಅಂತಂದರೆ, ಸ್ಕ್ರೀನಲ್ಲೂ ಕೂಡ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ನೋಡಿದಾಗ ತುಂಬ ಅಂದರೆ ತುಂಬ ಖುಷಿಪಟ್ಟೆ. ಸುಮಾರು ಎಂಜಾಯ್ ಮಾಡಿದೆ ನಾನು ಕೂಡ ಡಬ್ಬಿಂಗ್ ಮಾಡ್ಬೇಕಾರೆ. ಆಮೇಲೆ ಅನಿಲ್ ಹಾಗೆ ಕಾರ್ತಿಕ್, ಇದು ನಮ್ಮ ಟೀಮು. ಆ್ಯಕ್ಚುಲಿ ಒಂದು ಗ್ಯಾಂಗಲ್ಲಿ ನಮ್ಮದೊಂದು ಗ್ಯಾಂಗು. ತುಂಬ ಅಂದರೆ ಅದ್ಭುತವಾಗಿದೆ. ಯಾಕೆಂದರೆ ಕತೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಪಾತ್ರಗಳು ಅಷ್ಟೇ ಚೆನ್ನಾಗಿದೆ. ಓಂ ಪ್ರಕಾಶ್ ಸರ್ ಆಗಿರ್ಬೋದು, ಮಂಡ್ಯ ರಮೇಶ್ ಸರ್ ಆಗಿರ್ಬೋದು, ಶ್ರೀನಾಥ್ ಸರ್ ಆಗಿರ್ಬೋದು, ಜಾಕ್ ಸರ್ ಆಗಿರ್ಬೋದು, ಹಾಗೆ ನಮ್ಮ ಮಾಂತೇಶು, ಆಮೇಲೆ ನಮ್ಮ ಚೇತನ್ ದುರ್ಗ, ಹಿಂಗೆ ಹೇಳ್ತಾ ಹೋದರೆ ಸುಮಾರು ಜನ ಕಲಾವಿದರು ಹೆಂಗೆ ನಿಮ್ಮ ಕಣ್ಮುಂದೆ ಕಾಣ್ತಾರೆ, ಹಂಗೆ ಅದ್ರ ಹಿಂದೆ ತಂತ್ರಜ್ಞರು ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಈ ಥರದ್ದೊಂದು ಸಿನಿಮಾ ಮೂಡ್ ಬರೋಕ್ಕೆ ಪ್ರಮುಖ ಕಾರಣ ಎಲ್ಲರಿಗೂ ಗೊತ್ತಿದೆ. ಅನ್ನದಾತರು, ಇಲ್ಲೇ ಕೂತಿದ್ದಾರೆ ಸತೀಶ್ ಸರ್ ಮತ್ತು ಮೇಡಮ್ಮು. ಈ ಥರದ್ದೊಂದು ಸಿನಿಮಾ ಖಂಡಿತವಾಗ್ಲೂ ಹೊಸಬ್ರು ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಈಗಿನ ಒಂದು ವಿಭಿನ್ನ ಕತೆ ಆ್ಯಕ್ಚುಲಿ ಇದು. ಇವತ್ತಿನ ಟ್ರೆಂಡಿಗೆ ತುಂಬ ಇಷ್ಟ ಆಗೋ ಕತೆ. ಖಂಡಿತವಾಗ್ಲೂ ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತೀವಿ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ ಗೋಲ್ಮಾಲ್ ಗ್ಯಾಂಗ್ ಸಿನಿಮಾ ಮತ್ತು ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಯಾಕೆ ಧರ್ಮಣ್ಣ ಹುಡುಗಿರ ಹೆಸರು ಒಬ್ಬರ ಹೆಸರು ತಗೊಳ್ಳೇ ಇಲ್ಲ? ಹೌದಾ? ಅಣ್ಣ ಅಣ್ಣ ಅಂತ ಇರಲ್ಲ, ಅದಕ್ಕೆ ಸರ್ ಬೇಜಾರು. ಮೇಡಮ್ ಹೇಳ್ತೀನಿ. ಆರಾಧನಾ ಭಟ್ ಅವರು, ಆ್ಯಕ್ಚುಲಿ ಸ್ನೇಹ ಅವರು, ಹಾಗೆ ಪೂಜಾ ಅವರು, ಅನಾರ್ಗ್ಯ ಅವರು. ಹೇಳ್ತೀನಿ ಮೇಡಮ್, ಬರುತ್ತೆ ಒಂಚೂರು ಕನ್ನಡ ಸಣ್ಣ ಸಣ್ಣ ಬರುತ್ತೆ. ಅದು ಸ್ವಲ್ಪ ಸಂಸ್ಕೃತ ಪದ ಇದ್ದಂಗಿದೆ, ನಾನು ಒಂಚೂರು ಹೇಳ್ತೀನಿ. ಹೌದಾ ಸರ್? ಆ್ಯಕ್ಚುಲಿ ಎಲ್ಲರ ಜೊತೆನೂ ನಮ್ಮದು ಕಾಂಬಿನೇಷನ್ ಸೀನ್ಸ್ಗಳಿದೆ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿ, ಆ್ಯಕ್ಚುಲಿ ಇವ್ರು ಹೇಳ್ದಂಗೆ ಅಂಥದ್ದು ನಮ್ಮ ಸ್ನೇಹ ಅವ್ರು ಹೇಳ್ದಂಗೆ ಎಲ್ಲರದ್ದು ರಿಹರ್ಸಲ್ ಮಾಡಿ, ನಾವು ನಾಟಕದ್ದು ಏನು ರಿಹರ್ಸಲ್ ಮಾಡ್ತೀವಿ ಆ ಥರ ಮಾಡಿ ಡೈರೆಕ್ಟ್ರು ಕ್ಯಾಮ್ರಾ ಮುಂದೆ ಕರ್ಕೊಂಬಂದಿದ್ದರಿಂದ ನಮಗೆ ಯಾವತ್ತೂ ಏನೂ ಸಮಸ್ಯೆ ಆಗಲಿಲ್ಲ. ಎಲ್ಲರೂ ಒಂದೇ ಫ್ಯಾಮಿಲಿ ಅದೆಲ್ಲ ಬೇಡ ಆಗದ್ಬಿಡಿ. ಕರ್ಕೊಂಬಂದಿದ್ದೆ ಸರ್, ಹಂಗೆ ಹೇಳ್ದೆ ಸರ್, ಹಂಗೆ ಬಂದ್ಬಿಡ್ತಾ? ಆಕ್ಚುಲಿ ಇಲ್ಲ, ಸಿನಿಮಾದಲ್ಲಿರೋ ಸಿಚುವೇಶನ್ ಕಾಮಿಡಿನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಹಂಗೇನಿಲ್ಲ, ಮೋಸ್ಟ್ಲಿ ಮಿಸ್ ಆಗಿ ಬಂದಿರಬೇಕು. ಹೌದಾ ಸರ್? ಹೋಗಿ ಬಿಡಿ ಸರ್, ಹಂಗೆ ಅಂದ್ಕೊಳ್ಳಿ ಅಂತ ಗೋಲಿ. ಆದರೂ ತಪ್ಪಾಗಿದ್ರೆ ಸಾರಿ ಸರ್. ಓಕೆನಾ ಸರ್? ನಾನಾ ಸರ್ ಒಂದು ವಸ್ತು ಹುಡ್ಕೊಂಡು ಹೋಗ್ತೀವಿ. ಅವ್ರು ಹೇಳ್ದಂಗೆ ಕಾರಲ್ಲಿ ಹೋಗ್ತೀವಿ ಸರ್, ವಸ್ತು ಬೇರೆ ಸರ್. ನೀವು ಹೇಳ್ದಂಗೆ ಕಾರ್ ಕಳ್ಳರು, ಆದ್ರೆ ವಸ್ತುನ ಹುಡ್ಕೊಂಡು ಹೋಗೋದು ಬೇರೆ ಸರ್. ಆದ್ರೆ ಕಾರಲ್ಲೇ ಹೋಗ್ತೀವಿ ಸರ್. ಕಾರ್ ಕಳ್ತನ ಮಾಡಲ್ಲ ಸರ್, ಅದಕ್ಕೋಸ್ಕರ ರೆಡಿ ಆಗ್ತೀವಿ. ಕತೆ ಹೇಳಲ್ಲ ಸರ್, ಅದು ವಸ್ತು ಸರ್, ಅವ್ರಿಗೆ ಗೊತ್ತು ಸರ್. ಅದಕ್ಕೇನೆ ನಾನು ಹೇಳಿಲ್ವ ಫಸ್ಟೇನೆ, ಇವ್ರ ಮುಂದೆ ಮಾತಾಡ್ಬೇಕಾದ್ರೆ ನನಗೆ ಏನಂತ ನರ್ವಸ್ ಆಗಲ್ಲ ಅಂತ ಅವರೇ ಎಲ್ಲ ಹೇಳ್ತಾರೆ ಸರ್. ಮತ್ತು ಆನ್ಸರು ಅವರೇ ಕೊಡ್ತಾರೆ ಸರ್. ಹಾಗಾಗಿ ನನಗೆ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಅಯ್ಯೋ ಆಯ್ತು. ಎಸ್, ಥ್ಯಾಂಕ್ ಯು ಧರ್ಮಣ್ಣ, ಧನ್ಯವಾದಗಳು. ಅನಿಲ್ ಹುಲಿಯಾ, ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರ್ತಾ, ಈ ಸಿನಿಮಾದಲ್ಲಿ ನಾನು ಮತ್ತೆ ಧರ್ಮಣ್ಣ, ಕಾರ್ತಿಕ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀವಿ. ನಾನು ಸತೀಶ್ ಅಂತ, ಅವ್ರು ರಮೇಶ್ ಅಂತ ಹೇಳಿ. ಸೊ ಎಲ್ಲ ಫ್ರೆಂಡ್ಸ್ಗಳಿಗೂ ಕನೆಕ್ಟ್ ಆಗುತ್ತೆ. ಅಂದರೆ ಅವ್ರು ಏನೇ ಬೇಜಾರಿದ್ರು ಜೊತೆಲೆಲ್ಲ ಓಡಾಡ್ಕೊಂಡು ವಸ್ತುಗಳನ್ನ ಏನು ಹುಡ್ಕೊಂಡು ಹೋಗ್ತೀವಿ, ಆ ಒಂದು ಪ್ರತಿಯೊಬ್ಬರು ಒಂದೊಂದು ವಸ್ತುಗಳನ್ನ ಹುಡುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಸಹ ನಾವು ಒಂದು ವಸ್ತುನ ಹುಡ್ಕೊಂಡು ಹೋಗ್ತೀವಿ. ಆ ವಸ್ತು ಸಿಗುತ್ತೋ ಇಲ್ವೋ
ಅದೇ ಒಂದು ಕತೆ. ಮತ್ತು ಎಲ್ಲರದ್ದು ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಪ್ರೊಡ್ಯೂಸರ್ ಮೇಡಮ್ದು ಮತ್ತು ಸೀನಿಯರ್ ಆರ್ಟಿಸ್ಟ್ಗಳಾಗಿರೋ ಶ್ರೀನಾಥ್ ವಸಿಷ್ಠ ಅವರು, ಮತ್ತು ಮಂಡ ರಮೇಶ್ ಸರು, ಕಾರ್ತಿಕ್ ಅವ್ರದ್ದು, ಮತ್ತು ನಮ್ಮ ಕೋ ಆರ್ಟಿಸ್ಟ್ಗಳ ಹೆಸರು ಹೇಳ್ತೀನಿ ತಡೆ ಮಾಹಿತಿ, ಆರಾಧನಾ ಭಟ್ಟು, ಸ್ನೇಹ ಆಚಾರ್ಯ ಅವರು, ಪೂಜಾ ಅವರು, ಮತ್ತು ಅನರ್ಘ್ಯ ಅವ್ರದ್ದೆಲ್ಲ ತುಂಬ ಚೆನ್ನಾಗಿ ಸಪೋರ್ಟು. ಮತ್ತು ನಮ್ಮ ಅಸೋಸಿಯೇಟ್ ಹುಡುಗರು ಎಲ್ಲ ಟೀಮ್ ವರ್ಕ್ ತುಂಬ ಚೆನ್ನಾಗಿತ್ತು. ಸಿನಿಮಾ ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮೆಲ್ಲರದ್ದು ಸಪೋರ್ಟ್ ಹೀಗೆ ಇರಲಿ ಸರ್. ಹೊಸ ಸಿನಿಮಾ ಮತ್ತು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ನೀವೆಲ್ಲ ಸಪೋರ್ಟ್ ಹೀಗೆ ಇರಲಿ. ಎಷ್ಟನೇ ಸಿನಿಮಾ ನಿಮ್ದಿದು? ನಂದು 5ನೇ ಸಿನಿಮಾ ಸರ್. ಲಾಸ್ಟು ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಒಂದು ಸಿನಿಮಾ ಮಾಡಿದ್ದೆ ಸರ್. ಅವರು ಥಿಯೇಟರ್ ಆರ್ಟಿಸ್ಟ್. ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳೆಲ್ಲ ಒಳ್ಳೆ ಮರಗಳಲ್ಲಿ ಮದುಮಗಳು ನಾಟಕದಲ್ಲಿ ಹುಲಿಯಾ ಅಂತ ಒಂದು ಪಾತ್ರ ಮಾಡಿದ್ದೆ, ನಾಯಿ ಪಾತ್ರ. ಅನಿಲ್ ಹುಲಿಯಾ ಅಂತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನಿಲ್, ಆಲ್ ದ ವೆರಿ ಬೆಸ್ಟ್. ಜಾಲಿ ಜಾಕ್ ಅವರೇ, ಈ ಸಿನಿಮಾದಲ್ಲಿ ವಿಲನಿಶ್ ಕಾಮಿಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಏನು ಹೇಳ್ತೀರಿ ಸಿನಿಮಾ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಮೊದಲದಾಗಿ ನಮಗೆ ತುಂಬ ಸ್ಪೆಷಲಾಗಿ ಮಾಧ್ಯಮದವ್ರಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮ್ಮನ್ನ ಕ್ಲಿಯರಾಗಿ ತೋರಿಸ್ತವ್ರು ಅವರೇ, ಫಸ್ಟು ಸಿನಿಮಾಗಿಂತ ಫಸ್ಟ್ ತೋರಿಸ್ತವ್ರು ಅವರೇ. ಅದರಿಂದ ಅವ್ರಿಗೊಂದು ಅಭಿನಂದನೆ. ಮತ್ತು ಈ ಪಿಕ್ಚರ್ ಬಗ್ಗೆ ಹೇಳ್ಬೇಕಾದ್ರೆ ಅವ್ರು ಹೇಳ್ದಂಗೆ 3 ಗ್ಯಾಂಗಲ್ಲಿ ನಾನು ಒಂದು ದೊಡ್ಡ ಚೋರ, ಫಸ್ಟ್ ಕಳ್ಳ ನಾನು, ಹೀರೋ, ಎಲ್ಲರೂ 3 ಟೀಮಲ್ಲಿ ಒಬ್ಬೊಬ್ಬ ಒಂದು ಸ್ಟ್ರಾಂಗ್ ಇರ್ತಾರೆ. ಆ ಥರ ನಮ್ಮ ಗ್ಯಾಂಗಲ್ಲಿ ನಾನು ಒಂದು ಸ್ಟ್ರಾಂಗು. ಜಾಲಿ ಜಾಲಿ ಅಂತ ಪಿಕ್ಚರ್ ಪೂರ ಜಾಲಿಯಾಗೇ ಹೋಗುತ್ತೆ. ನಮಗೇನಂದರೆ ಒಂದು ಖುಷಿ ಈ ಪಿಕ್ಚರಲ್ಲಿ. ಎಲ್ಲ ಪಿಕ್ಚರ್ಗಳು ಒಂದು 3 ದಿನ 2 ದಿನ ಮಾಡ್ಬಿಟ್ಟು ಬಂದಿದ್ದೀನಿ. ಈ ಪಿಕ್ಚರ್ ಮಾತ್ರ 15 ದಿನ ಮಾಡಿದೆ. ತುಂಬ ಅಷ್ಟೊಂದು ಕೆಲಸ ಕೊಟ್ಟರು ನಮ್ಮ ಡೈರೆಕ್ಟರ್ ಸರು, ನಮ್ಮ ಅಣ್ಣದತ್ತು ಇಬ್ಬರು ಒಳ್ಳೆ ಕಾಸು ಕೊಟ್ಟರು. ತುಂಬ ಖುಷಿ ಆಯಿತು. ಪಿಕ್ಚರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಾವು ಪಿಕ್ಚರಲ್ಲಿ ಅಲ್ಲಿ ಏನು ಮಾಡಿದ್ವೋ ಇಲ್ಲೋ ಗೊತ್ತಿಲ್ಲ. 15 ದಿನ ಮೈಸೂರಲ್ಲಿ ಒಳ್ಳೆ ಲೂಟಿ, ಡೈಲಿ ಒಂದು ಕತೆ ಹೇಳೋದ್ರಲ್ಲಿ ಮಾತ್ರ ನಾವು ಆ ಪಿಕ್ಚರ್ ಕತೆಗಿನ್ನ ನಮ್ಮ ಕತೆ ಜೋರಾಗಿ ಹೊಡ್ತು. ಅವರು ನಮ್ಮ ಹೀರೋ ಅಂತೂ ಡೈಲಿ ನಾನು ಒಂದು ಕತೆ ಕೇಳಿಲ್ಲ ಅಂದರೆ ಬಿಡ್ತಾನೆ ಇದ್ದಿಲ್ಲ. ಅಷ್ಟೊಂದು ಇಷ್ಟ ನನ್ನ ಕತೆ ಅಂದರೆ. ಇಲ್ಲಿ ನಾನಿಲ್ಲಿ ಆ ಕತೆ ಯಾವುದಾದ್ರು ಒಂದು ಕತೆ ಹೇಳಿದ್ರೆ ಕೂಡ ನಾನಂತೂ ಫೇಮಸ್ ಆಗಿಬಿಡ್ತೀನಿ. ನನಗೆ ತುಂಬ ಖುಷಿ ಅಂದರೆ ನಮ್ಮ ರಮೇಶ್ ಸರ್ ಜೊತೆಲೆಲ್ಲ ಮಾಡಿದ್ದು, ಅವರೆಲ್ಲ ಎಂಥ ಆ್ಯಕ್ಟರ್ ಜೊತೆಲಿ ಮಾಡಿದ್ದಾರೆ. ಅವ್ರ ಜೊತೆಲಿ ನಾವು ಮಾಡಿದ್ದು ನನಗೊಂದು ಪುಣ್ಯ. ಯಾಕಂದರೆ ಸೀನಿಯರ್ ಆರ್ಟಿಸ್ಟ್ ಜೊತೆಲಿ ನಾವಿವಾಗ ಬೆಳೆದು ಬಂದವರು ನೋಡಿ. ಮೊನ್ನೆ ಬಂದೆ ನಾನು ಒಂದು ಸೈಮಾ ಅವಾರ್ಡ್ ತೊಗೊಂಡೆ, ಒಂದು ಜೀ ಕನ್ನಡಲ್ಲಿ ಒಂದು ಅವಾರ್ಡ್ ತೊಗೊಂಡೆ, ಆಮೇಲೆ ಇನ್ನೊಂದು ಮ್ಯಾಗ್ಝಿನ್ದು ಒಂದು ಅವಾರ್ಡ್ ತೊಗೊಂಡೆ. ನಮಗೆ ಏನಂತ ಹೇಳೋದು, ಆ ಥರ ಒಂದು ಆಶೀರ್ವಾದ ನಮ್ಗೆ ಸಿಕ್ತು. ಹಂಗಾಗಿ ಇಂಥವ್ರು ಜೊತೆಲೆ ಆ್ಯಕ್ಟ್ ಮಾಡೋದು ತುಂಬ ಖುಷಿ ಆಯ್ತು ನಮಗೆ. ಡೈರೆಕ್ಟ್ರು ಸರ್, ಶಿವ ಸರು ನಮ್ಗೆ ದಿನನಿತ್ಯ ಒಂದೊಂದು ಡೈಲಾಗು ಯಾವುದೇ ಇದ್ರೂ ಸರಿ ನೀಟಾಗಿ ಹೇಳ್ಕೊಡೋರು. ಅಷ್ಟೊಂದು ಖುಷಿ, ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟೆ ಅನ್ನೋ ಮಾಡಿದ್ರು. ಅದೇ ಥರ ನೋಡಿ, ಅವ್ರ ಜೊತೆಯಲ್ಲಿದ್ದಂಥ ಒಂದು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಇವತ್ತು ಕೂಡ ಒಂದು ಪೂಜೆ ಮಾಡಿದ್ರು ಹೊಸದಾಗಿ. ಹಂಗೆ ನೋಡಿ, ಒಬ್ಬರ ಜೊತೇಲಿ ಇರೋವಾಗ ಒಬ್ಬನ ಬೆಳೆಸಿ ಅವ್ರು ಪಿಕ್ಚರ್ ಮಾಡಿ ತುಂಬ ಖುಷಿಯಾಗಿ ಹೇಳಿದ್ರು. ನಮ್ಮ ಪಿಕ್ಚರ್ ಇವತ್ತು ನೋಡು ನಮ್ಮ ಸಿಸ್ಟಮ್ ಪಿಕ್ಚರ್ ಮಾತ್ರ ಖುಷಿ ಅಂತ. ಆ ಥರ ಒಂದೊಂದು ಪಿಕ್ಚರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದು ಇದು ಸಿಗುತ್ತೆ. ಈ ಪಿಕ್ಚರಲ್ಲಿ ನನಗೆ ಕೂಡ ಒಳ್ಳೆ ಕ್ಯಾರೆಕ್ಟ್ರು ನಾನು ಅಂದ್ಕೊಂಡಿದ್ದೀನಿ. ಇವಾಗ ಸೈಮಾ ಅವಾರ್ಡು ಭೀಮಾಗೆ ಸಿಕ್ತು, ಇದು ಕೂಡ ಒಂದು ಅವಾರ್ಡ್ ಸಿಗುತ್ತೆ ಅಂತ ನಾನು ಮಾತಾಡ್ಕೊಂಡಿವಿ. ಅಷ್ಟೊಂದು ಕಾಮಿಡಿ, ಒಳ್ಳೆ ಕ್ಯಾರೆಕ್ಟ್ರು, ಒಳ್ಳೆ ಒಂದು ಪಿಕ್ಚರೇ ಫುಲ್ ಮಜಾಗಿರುತ್ತೆ. ಪಿಕ್ಚರ್ ನೋಡಿದ್ರೆ ನೀವು ಕೂಡ ಸರಿ, ಪಿಕ್ಚರ್ ನೋಡೋರು ಅಂತ ಎಲ್ಲರೂ ಖುಷಿ ಆಗ್ತಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದೆ ಪಿಕ್ಚರ್ ಮಾಡಿದ್ದು. ನೋಡಿ ಎಲ್ಲ ಸಂತೋಷಪಟ್ಟರೆ ಅದು ಕೂಡ ತುಂಬ ಸಂತೋಷ. ಥ್ಯಾಂಕ್ ಯು. ಜಾಲೆ ಎಲ್ಲ ಜಾಲೆ. ಹೆಣ್ಮಕ್ಳು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಯಾಕಂದ್ರೆ ತುಂಬ ಮಾತಾಡ್ಬಿಟ್ಟು ಅದಕ್ಕೋಸ್ಕರ. ಹೆಸರು ನಾಲ್ಗೆಯಿಂದ ಹೊರಳಲ್ಲ ಇವಾಗ ಅಂತ ಅಲ್ವಾ? ಹಂಗಿಲ್ಲ, ಒಬ್ಬೊಬ್ರು ಹೆಸರು ಬಿಟ್ಬಿಡ್ತೀವಿ. ಯಾರಾದ್ರೂ ಒಬ್ಬರು ಹೆಸರು ಒಂದು ಹೆಸರು ಹೇಳಿ ಇನ್ನೊಂದು ಹೆಸರು ಬಿಟ್ರೆ ಬೇಜಾರು ಮಾಡ್ಕೊಂತ, ಅದಕ್ಕೋಸ್ಕರ ಹೇಳಿಲ್ಲ. ಆರಾಧನಾ ಅಂತೂ ಮೈಂಡಲ್ಲೇ ಇದ್ದಾರೆ. ಇಲ್ಲ, ಆರಾಧನಾ ಅಂದ್ರೆ ಫಸ್ಟ್ ಡಿಮ್ಯಾಂಡ್. ಇಲ್ಲ, ಆರಾಧನಾ ಕೂಡ ಕತೆ ಕೇಳಿದ್ರು ನಾನು ಹೇಳಿಲ್ಲ. ಆದರೆ ಇಲ್ಲ ಹೇಳಿಲ್ಲ. ಕಾರ್ತಿಕ್ ಹೇಳಲೇಬಾರ್ದಂತ ಒಂದೇ ಒಂದು ವಾನ್ ಮಾಡಿಬಿಟ್ಟಿದ್ದಾರೆ, ಅದಕ್ಕೋಸ್ಕರನೇ ಹೇಳಿಲ್ಲ. ನಾನು ಹೇಳಕ್ಕೆ ಐಡಿಯಾ ಪಟ್ಟೆ, ಆದರೆ ಅವ್ರು ಬೇಡ ಅಂದ್ಬಿಟ್ರು. ಥ್ಯಾಂಕ್ ಯು, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಜಾಲಿ ಜಾಕ್ ಅವರೇ. ಕತೆ ಪಿಕ್ಚರ್ದ ಆ ಕತೆ ಹೇಳಿದ್ರು ಸರ್. ಬೇಕಾದ್ರೆ ನೀವು ಬೇಡ, ನಾನು ಫ್ರೀಯಾಗಿರೋ ಬನ್ನಿ, ಜೊತೆಯಲ್ಲಿ ಬೊಂಬಾಟಾಗಿ ಹೇಳ್ತೀನಿ. ಒಂದಿನ ಹೋಗೋದೇ ಗೊತ್ತಾಗೋದಿಲ್ಲ. ಬೇಕಾದ್ರೆ ಕಾರ್ತಿಕ್ ಕೇಳಿ ಏನು ಕತೆ. ನಮ್ದು ಆ ಥರ ಕತೆ ಸರ್, ತುಂಬ ಚೆನ್ನಾಗಿರುತ್ತೆ. ಪಿಕ್ಚರ್ ಮಾಡ್ಬೋದು, ಬಟ್ ಪ್ರೊಡ್ಯೂಸರ್ಗಳಿಲ್ಲ, ಅಷ್ಟೇ ಪ್ರಾಬ್ಲಮ್. ಥ್ಯಾಂಕ್ ಯು ಜಾಕ್ ಸರ್, ಥ್ಯಾಂಕ್ ಯು ಅನಿಲ್ ಹುಲಿಯಾ ಅವರೇ, ಥ್ಯಾಂಕ್ ಯು ಧರ್ಮಣ್ಣ ಕಡೂರ್ ಅವರೇ, ಧನ್ಯವಾದಗಳು.